ನಿರಂತರವಾಗಿ ಬಂದು ದರ್ಶನವನ್ನು ಮಾಡ್ತಾ ಇದ್ದೀವಿ. ನೀವು ಆಡಳಿತ ಮಂಡಳಿಯಲ್ಲಿ ಸದಸ್ಯರಲ್ಲಿ ಒಬ್ಬರು. ಎಲ್ರಿಗೂ ನಮಸ್ಕಾರ. ತೀರ್ಥಹಳ್ಳಿಯ ಶ್ರೀ ಮಾರಿಕಾಂಬಾ ದೇವಿ ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧವಾದಂತ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಜನಜನಿತವಾಗಿದೆ. ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ನೀಗಿಸಿ ಅಭೀಷ್ಟಗಳನ್ನ ಈಡೇರಿಸುವಂತ ಮಹಾತಾಯಿ ಅಂತ ಹೇಳಿ ಜನ ನಂಬಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನವರಲ್ದೇನೆ ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಹೋದವರು, ಈ ತಾಲೂಕಿನಿಂದ ಬೇರೆ ಬೇರೆ ಕಡೆ ವಲಸೆ ಹೋದವರು ಸಹ ಈ ಜಾತ್ರೆ ಸಂದರ್ಭದಲ್ಲಿ ದೇವಿಗೆ ತಮ್ಮ ಸೇವೆಯನ್ನ ನೀಡಿ ಕೃತಾರ್ಥ ಭಾವವನ್ನ ಹೊಂದ್ತಾ ಇದೆ. 2000 ಇಸ್ವಿಯಿಂದ ಈ ದೇವಸ್ಥಾನದ ಜಾತ್ರೆಗೆ ಒಂದು ಹೊಸ ಮೆರುಗು ಕೊಡಬೇಕು ಅಂತೇಳಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ರು. ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಮಧ್ಯಾಹ್ನದ ಭೋಜನ ಪ್ರಸಾದ ಕೊಡಬೇಕು ಅಂತೇಳಿ ಯೋಚನೆ ಆಯ್ತು. ಅವಾಗ ಉತ್ಪತ್ತಿ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಭಕ್ತಾದಿಗಳಿಂದನೇ ಹೊರಕಾಣಿಕೆಯ ಮುಖಾಂತರ ಉತ್ಪತ್ತಿಯನ್ನ ವೃದ್ಧಿಸ್ಕೋಬೇಕು, ಬಂದಂತ ಭಕ್ತರಿಗೆ ಯಾರೋ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬಾರ್ದು, ಪ್ರಸಾದ ಭೋಜನ ವಿತರಿಸಬೇಕು ಅಂತ ಹೇಳಿ ಮಹಾ ಸಂಕಲ್ಪವನ್ನ ಮಾಡಿದಾಗ ದೇವಿ ಅದನ್ನು ಈಡೇರಿಸಿದ್ದಾರೆ. ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ, ಭೋಜನ ಪ್ರಸಾದವನ್ನ ವಿತರಿಸುವಂತ ಕೆಲಸ ನಾವು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ಭಕ್ತಾದಿಗಳು, ತೀರ್ಥಹಳ್ಳಿಯ ಸ್ಥಳೀಯ ಎಲ್ಲ ವಾಲಂಟಿಯರ್ ಕಾರ್ಯಕರ್ತರು ಅತ್ಯಂತ ನಿಷ್ಠೆಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಹೊರೆಕಾಣಿಕೆ ನಮ್ಮ ಎಣಿಕೆಗಿಂತನೂ ಜಾಸ್ತಿ ಸಾಮಗ್ರಿ ಇಲ್ಲಿ ಒಟ್ಟಾಗ್ತಾ ಇದೆ. ಬಂದಂತ ಹೊರೆಕಾಣಿಕೆಯನ್ನ ಅತ್ಯಂತ ಯೋಗ್ಯ ರೀತಿಯಲ್ಲಿ ಬಳಕೆ ಮಾಡೋದು, ಒಂದು ಟೊಮೆಟೊ, ಒಂದು ಹಸಿಮೆಣಸು ಕೂಡ ಕೊಳಿಸಿ ಬೆಸಾಡುವಂತ ಪರಿಸ್ಥಿತಿ ಆಗ್ಬಾರ್ದು ಅಂತ ಹೇಳಿ ಅಷ್ಟು ಜಾಗ್ರತೆಯನ್ನು ವಹಿಸಿ ಮಾಡ್ತಾ ಇದ್ದೀವಿ. ಭಕ್ತರು ಅತ್ಯಂತ ಕೃತಾರ್ಥರಾಗಿದ್ದಾರೆ. ನಿನ್ನೆ ದಿವಸ ಗ್ರಹಣ ಅಮಾವಾಸ್ಯೆ ಇದ್ರೂ ಕೂಡ ಸುಮಾರು 4000 ಜನಕ್ಕೆ ಭೋಜನ ಪ್ರಸಾದವನ್ನು ವಿತರಿಸಿದ್ದೀವಿ. ಇವತ್ತೊಂದು 6000 ಜನರ ನಿರೀಕ್ಷೆ ನಮ್ಗಿದೆ. ಅತಿ ಸರಿಯಾದ ತಯಾರಿ ಇದೆ. ವಿಶೇಷವಾಗಿ ಶಾಲೆ ಮಕ್ಕಳಿಗೆ ಅವರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವರಿಗೆ ವಿಶೇಷವಾದಂತ ಒಂದು ಲೈನ್ ಮಾಡಿ ಅವರು ಕೂಡ ಊಟವನ್ನು ಬಡಿಸುವಂತ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ. ಜಾತ್ರೆ ಅಂತ ಹೇಳಿದ್ರೆ ಬರೀ ಜನ ಸೇರೋದು, ಜಾತ್ರೆ ಮಾಡೋದು ಮಾತ್ರ ಅಲ್ಲ, ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ. ಶನಿವಾರ ದಿವಸ ಚಂಡಿಕಾ ಹೋಮ ಅತ್ಯಂತ ವೈಭವೋಪೇತವಾಗಿ ಇದೇ ಪ್ರಾಂಗಣದಲ್ಲಿ ನಡೀತಾ ಇದೆ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಡಿನ ಹೆಸರಾಂತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಾಳೆ ದಿನ ಪಟ್ಲ ಸತೀಶ್ ಶೆಟ್ಟಿ ಅವರ ಅತ್ಯಂತ ಪ್ರಸಿದ್ಧವಾದಂತ ಮಾವಂಜೆ ಮೇಳದ ಯಕ್ಷಗಾನ ಸಹಿತ ಇದೇ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಡೀತದೆ. ಈ ನಡುವೆ ಶ್ಲೋಕ ಓದೋರು, ದೇವರ ಪಟ್ಟಣವನ್ನ ಓದೋರು, ಅವರಿಗೂ ಸಹ ಈ ದೇವಸ್ಥಾನದ ಈ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. ಪ್ರತಿದಿನ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕನೂ ತಾಲೂಕಿನ ಬೇರೆ ಬೇರೆ ಭಜನಾ ತಂಡಗಳಿಂದ ದೇವರ ಸ್ತುತಿಯನ್ನ ಸುಶ್ರಾವ್ಯವಾಗಿ ಹಾಡುವಂತ ಒಂದು ವ್ಯವಸ್ಥೆ, ಅವರಿಗೆ ಬೇಕಾದಂತ ಗೌರವವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾರಿಕಾಂಬಾ ದೇವಸ್ಥಾನದಿಂದ ಮಾಡ್ತಿದ್ದೀವಿ. ಜಾತ್ರೆ ಅಂತ ಹೇಳಿದ್ರೆ ಒಂದು ಸಮಗ್ರವಾದಂತ ದೃಷ್ಟಿಕೋನದಿಂದ ಆಗ್ಬೇಕು, ಎಲ್ಲರ ಭಾಗಿತ್ವ ಇದರಲ್ಲಿರಬೇಕು. ಭಕ್ತಾದಿಗಳಿಗೆ ಯೋಗ್ಯ ರೀತಿಯ ಗೌರವ, ಅವರ ಎಣಿಕೆಯಂತೆ ಪೂಜಾ ಪುನಸ್ಕಾರ ಆಗ್ಬೇಕು ಅಂತ ಹೇಳಿ ಈ ದಿಸೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಜೊತೆಗೆ ಕಾರ್ಯಕರ್ತರು ಜೊತೆಗೆ ಭಕ್ತಾದಿಗಳನ್ನು ಸೇರಿಸ್ಕೊಂಡು ನಾವು ನಿರಂತರವಾಗಿ ಶ್ರಮ ಹಾಕ್ತಾ ಇದ್ದೀವಿ. ದೇವಿನೂ ನಮಗೆ ಸರಿಯಾದ ಆಶೀರ್ವಾದವನ್ನ ಕೊಟ್ಟಿದ್ದಾಳೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಜಾತ್ರೆಗೆ ಯಶಸ್ಸಿಗೆ ಸಹಕರಿಸ್ತಾ ಇರುವಂತ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿಯ ವಿಜೃಂಭಣೆ ಮುಂದಿನ ದಿನಗಳೆಲ್ಲ ಆಗ್ಬೇಕು ಅನ್ನುವಂತ ಆಶಯ ನಮ್ದೆಲ್ಲರದ್ದು. ದೇವಿಯಲ್ಲೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಪ್ರಾರ್ಥನೆಯನ್ನು ನಾನು ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದು ದೇವಿಯ ಮಹಿಮೆನೆ. ಇಲ್ಲಿ ಯಾರು ತಮ್ಮ ಇಷ್ಟಾರ್ಥಕ್ಕಾಗಿ ಬೇಡಿಕೆಯನ್ನ ದೇವಿಯ ಸನ್ನಿಧಿಯಲ್ಲಿ, ದೇವಿಯ ಪದತಲದಲ್ಲಿ ಅರ್ಪಿಸ್ತಾರೋ ಅವ್ರ ಇಷ್ಟಾರ್ಥ ಎಲ್ಲ ನೆರವೇರಿದೆ ಅನ್ನೋ ಕಾರಣಕ್ಕಾಗಿ ಪ್ರತಿದಿನ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಗೋಚರಕ್ಕೆ ಬಂದಿದೆ. ಭಕ್ತಾದಿಗಳು ಕೂಡ ಅದನ್ನು ಅನುಭವಿಸಿದ್ದಾರೆ. ಧನ್ಯವಾದ.